ಹಾಗಿದ್ರೆ ಈ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗಿನ ಆರೋಪ ಏನಿದೆ, ಏನ್ ಪ್ರಕರಣ ಇದು? ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ನೀಡಿದಂತ ಸೈಟು ಬಿಜೆಪಿಗೆ ಅಸ್ತ್ರ ಆಗಿದ್ದು ಹೇಗೆ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮ ಅವರ ಹೆಸರಿನಲ್ಲಿದ್ದಂತ ಜಾಗದಲ್ಲಿದ್ದೇನೆ. ದೃಶ್ಯ 1. ಇದು ಮೈಸೂರಿನ ದೇವನೂರ ಬಡಾವಣೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಂದ ಸ್ವಾಧೀನ ಪಡೆದ ಜಾಗ. ದೃಶ್ಯ 2. ಇದು ಮೈಸೂರಿನ ವಿಜಯನಗರ ಬಡಾವಣೆಯಲ್ಲಿ ಮುಡ ಅಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಸೈಟ್ ನೀಡಿದ ಸ್ಥಳ. ಸದ್ಯ ಇವೆರಡು ಸ್ಥಳದಿಂದಲೇ ಮುಡ ನಡೆಯಿಂದಲೇ ವಿವಾದ ಸೃಷ್ಟಿಯಾಗಿರೋದು. ಅಲ್ಲೇ ಕೊಡಬೇಕು. ಆ ಬಡಾವಣೆಯಲ್ಲಿ ಜಾಗ ಖಾಲಿ ಇಲ್ಲ ಅಂತಾರೆ ಸಮಾನಾಂತರ ಬಡಾವಣೆಯಲ್ಲಿ ಅಥವಾ ನಂತರ ಡೆವಲಪ್ ಮಾಡಿದ ಬಡಾವಣೆಯಲ್ಲಿ ಕೊಡಬೇಕು ಅಂತ ಅಷ್ಟು 1000 ಸೈಟ್ಗಿಂತ ಜಾಸ್ತಿ ಖಾಲಿ ಇರಬೇಕಾದ್ರೆ ಇವರು ವಿಜಯನಗರದಲ್ಲಿ ಏನು ಕೊಟ್ಟರು ಸೈಟ್ಗಳು? ಸಿಎಂ ಪತ್ನಿಗೆ ವಿಜಯನಗರದಲ್ಲೇ ಏಕೆ ಸೈಟ್ ಕೊಟ್ಟರು? ಇದೇ ಪ್ರಶ್ನೆ ಈಗ ಮುಡಾದ ನಡೆಯ ಮೇಲೆ ಅನುಮಾನ ಬರುವಂತೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮ ಅವರ ಹೆಸರಿನಲ್ಲಿದ್ದಂತ ಜಾಗದಲ್ಲಿದ್ದೇನೆ. ಇದು ಮೈಸೂರಿನ ದೇವನೂರು ಬಡಾವಣೆ, ಹೊಸ ಬಡಾವಣೆ ಆಗ್ತಾ ಇದೆ. ಈ ಒಂದು ಬಡಾವಣೆ ಮಾಡ್ಲಿಕ್ಕೋಸ್ಕರ ಪಾರ್ವತಮ್ಮ ಅವರ ಹೆಸರಿನಲ್ಲಿದ್ದಂತ ಜಾಗವನ್ನ ಮೂಡ ವಶಕ್ಕೆ ಪಡಿಸಿಕೊಂಡಿರುವಂತದ್ದು. ಅಂದ್ರೆ 464 ಸರ್ವೆ ನಂಬರ್ನ ಜಾಗ ಇದಾಗಿದೆ. ಇಲ್ಲಿ 3 ಎಕರೆ 16 ಗುಂಟೆ ಅಷ್ಟು ಜಾಗ ಇತ್ತು. ಈ ಒಂದು ಜಾಗವನ್ನ ಮೂಡ ಇಲ್ಲಿ ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ಜಾಗವನ್ನ ವಶಪಡಿಸಿಕೊಂಡಿದೆ. ಈ ವಶಪಡಿಸಿಕೊಂಡ ಜಾಗದಕ್ಕೆ ಬದಲಿಯಾಗಿ ಮೈಸೂರಿನ ವಿಜಯನಗರದಲ್ಲಿ ಅವರಿಗೆ 14 ಸೈಟ್ಗಳನ್ನ ಪಡೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರ ಈಗ ಸಾಕಷ್ಟು ಸದ್ದು ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಏನಿದು ಆರೋಪ? ಸಿಎಂ ಪತ್ನಿಗೂ ನಡೆದಿದೆ ಎನ್ನಲಾದ ಅಕ್ರಮಕ್ಕೂ ಇರೋ ಸಂಬಂಧವೇನೋ ತೋರಿಸ್ತೀವಿ ನೋಡಿ. ಮೈಸೂರಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿರೋ 3 ಎಕರೆ 16 ಗುಂಟೆ ಜಾಗವನ್ನ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರ ಸಹೋದರ ಪಾರ್ವತಿ ಅವರಿಗೆ ದಾನವಾಗಿ ನೀಡಿದ್ರು. ಈ ಜಾಗವನ್ನ ಅಭಿವೃದ್ಧಿಗಾಗಿ ಪ್ರಾಧಿಕಾರ ಕಾನೂನು ಪ್ರಕಾರವೇ ವಶಪಡಿಸಿಕೊಂಡಿತ್ತು. 1998ರಲ್ಲಿ ನೋಟಿಫೈ ಮಾಡಿತ್ತು. ಇದೇ ಜಾಗದಲ್ಲಿ ದೇವನೂರು 3ನೇ ಹಂತದ ಬಡಾವಣೆಯನ್ನು ಅಭಿವೃದ್ಧಿ ಮಾಡಿದೆ. ವಿಷಯ ಅಂದ್ರೆ ವಶಪಡಿಸಿಕೊಂಡ ಜಾಗಕ್ಕೆ ಬದಲಿ ಭೂಮಿ ಕೊಡೋದು ಪ್ರಾಧಿಕಾರದ ಕರ್ತವ್ಯ. ಹೀಗಾಗಿ ಬದಲಿ ಭೂಮಿ ನೀಡುವಂತೆ 2014ರಲ್ಲಿ ಸಿಎಂ ಪತ್ನಿ ಅರ್ಜಿ ಹಾಕಿದ್ರು. 2017ರಲ್ಲಿ ನಡೆದ ಸಭೆಯಲ್ಲಿ ಅಭಿವೃದ್ಧಿ ಪಡಿಸದ ಭೂಮಿ ನೀಡಲು ತೀರ್ಮಾನಿಸಲಾಗಿತ್ತು. ಆದ್ರೆ ಇದಕ್ಕೆ ಒಪ್ಪದ ಸಿಎಂ ಪತ್ನಿ ಪಾರ್ವತಿ 2021ರಲ್ಲಿ ಮತ್ತೊಂದು ಪತ್ರ ಬರೆದಿದ್ರು. 50-50 ಅನುಪಾತದಲ್ಲಿ ಬದಲಿ ನಿವೇಶನ ಕೊಡಿ ಅಂತ ಮನವಿ ಸಲ್ಲಿಸಿದ್ರು. ಸಿಎಂ ಪತ್ನಿ ಕೋರಿಕೆಯಂತೆ 2001ರಲ್ಲಿ 50-50 ಅನುಪಾತದಲ್ಲಿ ಭೂಮಿ ನೀಡಲಾಗಿದೆ ಅನ್ನೋದು ಆರೋಪ. ಇಂಟ್ರೆಸ್ಟಿಂಗ್ ಅಂದ್ರೆ ಭೂಮಿ ವಶಪಡಿಸಿಕೊಂಡ ಜಾಗ ಬಿಟ್ಟು ಅಥವಾ ಸಮಾನಾಂತರವಾದ ಜಾಗ ಬಿಟ್ಟು ವಿಜಯನಗರದಲ್ಲಿ ಅಭಿವೃದ್ಧಿ ಆಗಿರೋ 38,284 ಚದರಡಿ ಭೂಮಿ ಹಂಚಿಕೆ ಮಾಡಲಾಗಿದೆ. ಅಲ್ಲದೆ 1998ರಲ್ಲಿ ಕಳೆದುಕೊಂಡ ಭೂಮಿಗೆ 2021ರಲ್ಲಿ ಪರಿಹಾರ ನೀಡಲಾಗಿದೆ ಅನ್ನೋದು ಆರ್ಟಿಐ ಕಾರ್ಯಕರ್ತರ ಆರೋಪವಾಗಿದೆ. ಯಾಕಂದ್ರೆ ಅವರು ಕೆಸರೆಯಲ್ಲಿ ಮೂಡ ವಶಪಡಿಸಿಕೊಂಡಂತ ಭೂಮಿಗೆ ಬದಲಿಯಾಗಿ ಮೈಸೂರಿನ ಪ್ರಮುಖ ಸ್ಥಳಗಳಲ್ಲಿ ಅಂದ್ರೆ ಪ್ರಮುಖ ಬಡಾವಣೆಗಳಲ್ಲಿ ಸೈಟ್ ಅನ್ನ ಪಡೆದುಕೊಂಡಿರುವಂತದ್ದು ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂತದ್ದು. ಯಾಕಂದ್ರೆ ವಿಜಯನಗರ 3ನೇ ಹಂತ ಈ ಒಂದು ಪ್ರದೇಶ ಸಾಕಷ್ಟು ಚಿನ್ನದ ಬೆಲೆ ಇರುವಂತ ಭೂಮಿಗೆ ಚಿನ್ನದ ಬೆಲೆ ಇರುವಂತಹ ಸ್ಥಳ ಆಗಿರುವಂಥದ್ದು. ಆದ್ರೆ ಕೆಸರೆ ಮೈಸೂರಿನ ಹೊರವಲಯದಲ್ಲಿದೆ. ಆ ಒಂದು ಪ್ರದೇಶದಲ್ಲಿ ಮೂಡ ಒಂದು ಅವರ ಜಾಗವನ್ನ 3 ಎಕರೆ 16 ಗುಂಟೆ ಜಾಗವನ್ನ ವಶಪಡಿಸಿಕೊಂಡಿದೆ. ಅದರ ಬದಲಿಯಾಗಿ ಮೈಸೂರಿನ ವಿವಿಧ ಭಾಗಗಳಲ್ಲಿ ಅಂದ್ರೆ ವಿಜಯನಗರದ ಸಾಕಷ್ಟು ಕಡೆಯಲ್ಲಿ ಸುಮಾರು 14 ಸೈಟ್ಗಳನ್ನ ಪಾರ್ವತಮ್ಮ ಅವರು ಪಡೆದುಕೊಂಡಿರುವಂತದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂತದ್ದು. ಹಾಗಾದ್ರೆ ಆರ್ಟಿಐ ಕಾರ್ಯಕರ್ತರು ಹೇಳ್ತಿರುವಂತೆ ಸಿಎಂಗೆ ಲಾಭ ಮಾಡಿಕೊಡಲಾಗಿದ್ಯಾ? ಮುಡ ಅಧಿಕಾರಿಗಳ ವಿರುದ್ಧದ ಆರೋಪವೇನೋ ಅದನ್ನೇ ತೋರಿಸ್ತೇವೆ ನೋಡಿ. ಭೂಮಿ ವಶಪಡಿಸಿಕೊಂಡ ಜಾಗದಲ್ಲಿ ಅಥವಾ ಸಮಾನಾಂತರ ಜಾಗದಲ್ಲಿ ಬದಲಿ ಭೂಮಿ ನೀಡಬೇಕು ಅನ್ನೋದು ಕಾನೂನಲ್ಲಿದೆ. ಆದ್ರೆ ಸಿಎಂ ಪತ್ನಿಗೆ ಭೂ ಸ್ವಾಧೀನವಾದ ಜಾಗ ಬಿಟ್ಟು ವಿಜಯನಗರದಲ್ಲಿ ಭೂಮಿ ಕೊಡಲಾಗಿದೆಯಂತೆ. 50-50 ಅನುಪಾತ ನಿಯಮವನ್ನ ದುರುಪಯೋಗ ಪಡಿಸಿಕೊಂಡು 1998ರಲ್ಲಿ ವಶಪಡಿಸಿಕೊಂಡ ಜಾಗಕ್ಕೆ 2020ರಲ್ಲಿ ಜಾರಿಗೆ ಬಂದ 50-50 ಅನುಪಾತ ಬಳಸಿದ್ದೇಕೆ ಅನ್ನೋದು ದೂರುದಾರರ ಪ್ರಶ್ನೆ. ಹಾಗೆಯೇ ಕೆಸರೆಯಲ್ಲಿ ಕಡಿಮೆ ಮೌಲ್ಯದ ಜಾಗ ಸ್ವಾಧೀನ ಮಾಡಿ ವಿಜಯನಗರದಲ್ಲಿ ಹೆಚ್ಚಿನ ಮೌಲ್ಯದ ಬದಲಿ ಭೂಮಿ ನೀಡಲಾಗಿದೆಯಂತೆ. ಅಂದ್ರೆ ದೇವನೂರು ಬಡಾವಣೆಯಲ್ಲಿ ಚದರ ಅಡಿಗೆ 2,500 ರೂಪಾಯಿಯಿಂದ 3,000 ರೂಪಾಯಿಯವರೆಗೆ ದರ ಇದೆ. ಆದ್ರೆ ವಿಜಯನಗರದಲ್ಲಿ 7,000 ರಿಂದ 8,000 ರೂಪಾಯಿ ಇದೆ. ಮತ್ತು ಸಿಎಂ ಪತ್ನಿಗೆ ಆರ್ಥಿಕ ಲಾಭ ಮಾಡಿಕೊಡೋಕೆ ಮುಡ ಅಧಿಕಾರಿಗಳು
ಸರ್ಕಾರಕ್ಕೆ ಆರ್ಥಿಕ ನಷ್ಟ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ವಿಜಯನಗರದಲ್ಲಿ ಏನಾಗುತ್ತೆ, ಇಲ್ಲಿ 2,500 3,000 ರೂಪಾಯಿ ರೇಟ್ ಇದೆ ಪರ್ ಸ್ಕ್ವೇರ್ ಫೀಟ್ಗೆ. ವಿಜಯನಗರದಲ್ಲಿ 7,000 8,000 ರೂಪಾಯಿವರೆಗೂ ರೇಟ್ ಇದೆ. ಹಾಗಾಗಿ ಸಿದ್ದರಾಮಯ್ಯನವರ ಪತ್ನಿಯವರಿಗೆ ಅಂದರೆ ಸಿದ್ದರಾಮಯ್ಯನವರಿಗೆ ಆರ್ಥಿಕ ಲಾಭ ಮಾಡಿಕೊಡೋ ಉದ್ದೇಶದಿಂದಲೇ ಇವರು ಬದಲಿ ನಿವೇಶನ ಕೊಡಬೇಕಾದ್ರೆ ಹೋಗಿ ವಿಜಯನಗರದಲ್ಲ ಬಡಾವಣೆಗಳಲ್ಲಿ 1ನೇ ಹಂತ 2ನೇ ಹಂತದಲ್ಲಿ ಬಡಾವಣೆ ನಿವೇಶನಗಳು ಕೊಟ್ಟಿದ್ದಾರೆ. ಅದು ತಪ್ಪು ಅನ್ನೋ ನನ್ನ ವಾದ. ಸಿಎಂ ಪತ್ನಿಗೆ 1998ರ ಜಾಗಕ್ಕೆ 2021ರಲ್ಲೇ ಪರಿಹಾರ ಸಿಕ್ಕಿರೋದು, ಬೇರೆ ಕಡೆ ಭೂಮಿ ಕೊಟ್ಟಿರೋದು, 50-50 ಅನುಪಾತ ದುರ್ಬಳಕೆ ಮಾಡಿಕೊಂಡಿರುವುದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಮುಡಾದ 50-50 ಅನುಪಾತ ಹಂಚಿಕೆ ವಿಚಾರ ಕೋಟ್ಯಂತರ ರೂಪಾಯಿ ಹಗರಣ ಬಡಿದಾಟಕ್ಕೆ ವೇದಿಕೆ ಕೊಟ್ಟಿದೆ. ದಿಲೀಪ್ ಪ್ರಸನ್ನ ಜೊತೆ ರಾಮ್, TV9 ಮೈಸೂರು.